ರೀಸೆಂಟಾಗಿ ನನ್ನ ಕ್ಲೈಂಟ್ ಒಂದು ಮೆಸೇಜ್ ಮಾಡಿದ್ರು, ಕಿಶೋರ್ ಯುವರ್ ವ್ಲಾಗ್ಸ್ ಆರ್ ಹೆಲ್ಪಿಂಗ್ ಮೀ ಔಟ್. ಅಂದರೆ ಇಟ್ಸ್ ಓಕೆ ಟು ಗೋ ಆಫ್ ಟ್ರ್ಯಾಕ್ ಇನ್ ಅನ್ಅವಾಯ್ಡಬಲ್ ಸಿಚುವೇಷನ್ಸ್. ಎಸ್, ಎಕ್ಸಾಕ್ಟ್ಲಿ. ನಾನು ವ್ಲಾಗ್ ಮಾಡ್ತಿರೋ ಉದ್ದೇಶ ಅದೇ. ಯಾಕಂದರೆ ಯಾರ ಲೈಫು ಪರ್ಫೆಕ್ಟಾಗಿರಲ್ಲ. ನಾವು ಏನು ಪರ್ಫೆಕ್ಟ್ ಅಂತ ತೋರಿಸ್ತಾರಲ್ಲ ಸೋ ಕಾಲ್ಡ್ ಇನ್ಫ್ಲೂಯೆನ್ಸರ್ಸ್, ಅದರಲ್ಲಿ 50% ಅವರು ಸುಳ್ಳೇ ತೋರಿಸೋದು. ಸೊ ನಾನೇನು ಮಾಡ್ತಿದ್ದೀನಿ ಇಲ್ಲಿ ಅಂದರೆ, ಮೇ ಬಿ ಅಟ್ ದ ಎಂಡ್ ಆಫ್ 3 months ಅಥವಾ 6 months ನಾನು ಟ್ರಾನ್ಸ್ಫಾರ್ಮ್ ಆದರೆ, ಸೊ ನಾನು ಹೆಂಗಾದೆ ಟ್ರಾನ್ಸ್ಫಾರ್ಮೇಷನ್, ಲೈಕ್ ಈಟಿಂಗ್ ವಾಟ್ ಎವರ್ ಈಸ್ ಅವೈಲೇಬಲ್ ಆ್ಯಂಡ್ ಹ್ಯಾಂಡ್ಲಿಂಗ್ ಆ್ಯಸ್ ಪರ್ ಮೈ ಸಿಚುವೇಷನ್. ಅಂದರೆ ಲೆಟ್ಸ್ ನಾನು ಹೊರಗಡೆ ಹೋದೆ, ಅಲ್ಲಿ ನನಗೆ ಫುಡ್ ಆಪ್ಷನ್ಸ್ ಇರಲಿಲ್ಲ, ಅಥವಾ ನಾನೆಲ್ಲೋ ಔಟ್ ಆಫ್ ಸ್ಟೇಷನ್ ಹೋದೆ, ನನಗೆ ರಿಕ್ವೈರ್ಡ್ ಫುಡ್ ಸಿಗಲಿಲ್ಲ. ಸೊ ಅದನ್ನು ಮ್ಯಾನೇಜ್ ಮಾಡಬೇಕು ಅಥವಾ ಆ ಲೈಫನ್ನು ಎಂಜಾಯ್ ಮಾಡಬೇಕು. ಸೊ ಈ ಜರ್ನಿನ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇನ್ ಮೈ ವ್ಲಾಗ್ಸ್. ಇದು ನಿಮಗೆ 1% ಹೆಲ್ಪ್ ಆದರೂ ಕೂಡ ನನ್ನ ಈ ಪ್ರಯತ್ನ ಫುಲ್ಫಿಲ್ ಆಗುತ್ತೆ. ನೀವು ಅಷ್ಟೇ ಪರ್ಫೆಕ್ಷನ್ ಚೇಸ್ ಅಂತ ಮಾಡೋಕ್ಕೆ ಹೋಗಲೇಬೇಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಎವ್ರಿ ಡೇ ಶೋ ಅಪ್, ಅಂದರೆ ಕನ್ಸಿಸ್ಟೆಂಟಾಗಿ ಎಫರ್ಟ್ಸ್ ಹಾಕಿ. ನೀವು ವಿನ್ ಆಗ್ತಿರೋ ಬಿಡ್ತಿರೋ, ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೋ ಬಿಡುತ್ತೋ, ಸೊ ನೀವು ಎಂಡ್ ರಿಸಲ್ಟ್ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅಟ್ ದಿಸ್ ಮೂಮೆಂಟ್ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡೋಕ್ಕೆ ಟ್ರೈ ಮಾಡಿ. ಸೊ ನನಗೆ ಜೆನೆಟಿಕ್ಸ್ ಇಲ್ಲ, ನನ್ನ ಹತ್ರ ಫೆಸಿಲಿಟಿ ಇಲ್ಲ ಅಂತ ಕೂತ್ಕೊಂಡ್ರೆ, ನೀವು ನಿಜವಾಗ್ಲೂ ನಿಮಗೆ ಎಲ್ಲ ಫೆಸಿಲಿಟಿ ಕೊಟ್ಟರು ನಿಮಗೆ ಮೈಂಡ್ಸೆಟ್ಟೇ ಇರಲ್ಲ. ಸೊ ನಿಮಗೆ ಆ ಮೈಂಡ್ಸೆಟ್ ಅಷ್ಟು ಈಸಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಲ್ವಾ. ಸೊ ಪ್ರಾಕ್ಟೀಸ್ ಬೇಕು ಅಂದರೆ ಯು ಹ್ಯಾವ್ ಟು ಶೋ ಅಪ್ ಎವ್ರಿ ಡೇ. ಅದು ಏನೇ ಇರ್ಬೋದು ಸಿಚುವೇಷನ್ಸು. ಯಾಕಂದರೆ ನಾನು ಏನು ಪ್ರಿವಿಲೇಜ್ ಇದ್ದಾಗಲೂ ನಾನು ಇದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದೀನಿ. ಸೊ ಈಗ ನಾನು ತುಂಬ ಜನ ನೋಡ್ತೀನಿ ಎಕ್ಸ್ಕ್ಯೂಸಸ್ ಹೇಳ್ತಾರೆ, ಅದಾಗ್ತಿಲ್ಲ ಇದಾಗ್ತಿಲ್ಲ ಅಂತ. ಸೊ ಅವ್ರು ಎಕ್ಸ್ಕ್ಯೂಸಸ್ ಅಲ್ಲ, ಇಟ್ಸ್ ಆಲ್ ಅಬೌಟ್ ಲೈಕ್ ಮೈಂಡ್ಸೆಟ್. ಆಯ್ತಾ, ಅವ್ರಿಗೆ ಮೈಂಡ್ಸೆಟ್ಟೇ ಇಲ್ಲ ಮಾಡಬೇಕು ಅನ್ನೋದು. ಸೊ ನಿಮ್ಗೆ ಮೈಂಡ್ಸೆಟ್ ಇಲ್ಲ ಅಂದರೆ 1 ಕೋಟಿ ಕೊಟ್ಟರು ನಿಮಗೆ ಆ ಫೆಸಿಲಿಟಿ, ಆ ಎನರ್ಜಿ ಬರಲ್ಲ ನಿಮಗೆ ಟ್ರಾನ್ಸ್ಫಾರ್ಮ್ ಆಗಬೇಕು ಅನ್ನೋದು.